ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿಷಯದಲ್ಲಿ ನಿರೀಕ್ಷೆಗಳು ಸುಳ್ಳೇನಾಗಿಲ್ಲ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಂಗ ಆಗೋದು ಕೂಡ ಇಲ್ಲಿ ತಪ್ತಾ ಇಲ್ಲ. ಇಲ್ಲಿ ಅಮೆರಿಕ ಯುದ್ಧವನ್ನು ಪಾಸ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಆ ಸೈಕಲ್ ಗ್ಯಾಪಲ್ಲಿ ಕೂಡ ಬ್ರಂಟ್ ತೈಲ, ಗೋಲ್ಡು, ಶೇರುಗಳ ಮೂಲಕ ಕೆಲವರು ಲಾಭನೂ ಮಾಡ್ಕೊಂಡಿದ್ದಾರೆ. ಅಮೆರಿಕದ ಹೆಚ್ಚುವರಿ ಸೇನೆ ಶುಕ್ರವಾರದ ಹೊತ್ತಿಗೆ ಪರ್ಷಿಯನ್ ಗಲ್ಫ್ಗೆ ಬರುತ್ತೆ. ಅವತ್ತಿಗೆ ಟ್ರಂಪ್ ಕೊಟ್ಟ ಕಾಲಾವಧಿ ಕೂಡ ಮುಕ್ತಾಯ ಆಗುತ್ತೆ. ಅಲ್ಲಿ ಟ್ರಂಪ್ ಟೈಮ್ ತಗೊಳ್ಳೋದಕ್ಕೆ ಸೀಸ್ ಫೈರ್ ಅಂದರು. ತಕ್ಷಣ ನಾವು ಸಂಧಾನ ಮಾಡಿಸ್ತೀವಿ ಅಂತ ಬ್ರೋಕರ್ ಕೆಲಸ ಮಾಡೋದಕ್ಕೆ ಪಾಕಿಸ್ತಾನ ಓಡೋಡಿ ಬಂತು. ಅವ್ರ ಕೈಗೆ ಟ್ರಂಪ್ ಒಂದು 15 ಕಂಡೀಷನ್ಗಳ ಪಟ್ಟಿ ಕೊಟ್ಟು ಇದನ್ನು ಇರಾನಿಗೆ ತಗೊಂಡು ಹೋಗಿ ಕೊಡಿ ಅಂತ ಹೇಳಿದರು. ಅದನ್ನು ತಗೊಂಡು ಹೋಗಿ ಕೊಟ್ಟ ಪಾಕಿಸ್ತಾನವನ್ನು ಇರಾನ್ ಜೋಕರ್ ಥರ ನೋಡ್ತಾ ಇದೆ. ಸಂಧಾನಕಾರನ ತೈಲದ ಹಡಗುಗಳನ್ನೇ ಹಾರ್ಮೋಸ್ ದಾಟದ ಹಾಗೆ IRGC ತಡೆದಿದೆ. ನಾವು ಯಾವ ಸಂಧಾನಕ್ಕೂ ಸಿದ್ಧ ಇಲ್ಲ, ಅದೆಲ್ಲ ಬರೀ ಕಾಮಿಡಿ ಅಷ್ಟೇ ಅಂತ ಪಾಕಿಸ್ತಾನದ ಇರಾನ್ ರಾಯಭಾರಿ ಹೇಳಿದ್ದಾರೆ. ಇನ್ನು ಲಿಸ್ಟ್ ತಗೊಂಡು ಬಂದವರಿಗೆ ನಿರಾಸೆ ಮಾಡಬಾರ್ದು ಅಂತ ಇರಾನ್ ಕೂಡ ತನ್ನದೂ ಒಂದು ಲಿಸ್ಟನ್ನು ಟ್ರಂಪ್ಗೆ ಕೊಟ್ಟು ಕಳುಹಿಸಿದೆ. ಅದರಲ್ಲಿ ಈ ಹಿಂದೆ IRGC ಏನು ಹೇಳಿತ್ತು ಅದರ ಮುಂದುವರಿದ ಭಾಗ ಬಿಟ್ಟರೆ ಬೇರೇನೂ ಇಲ್ಲ. ಈ ಮಧ್ಯೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಮಿಸೈಲ್ ಎಕ್ಸ್ಚೇಂಜ್ ಹಾಗೆ ಮುಂದುವರೆದಿದೆ. ಅಮೆರಿಕದ ಯುದ್ಧ ವಿಮಾನಗಳು ಇರಾನಿನ ಆಕಾಶದಲ್ಲಿ ಹಾರಾಡ್ತಾ ಇವೆ. ಬುಷಹರ್ ಮತ್ತೆ ದಾಳಿಗೀಡಾಗ್ತಾ ಇದೆ. ಕುವೈತ್ ತನ್ನ ಜನಕ್ಕೆ ಅಣು ವಿಕಿರಣದ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಇರಾನ್ನಲ್ಲಿ ಅಣು ವಿಕಿರಣ ಆಗೋ ಸಮಯ ಬಂದೇ ಬಿಡ್ತಾ? ಏನಾಗ್ತಾ ಇದೆ ಅಲ್ಲಿ ಬನ್ನಿ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ ನಿಮಗಾಗಿನೇ ಯಥಾ ಪ್ರಕಾರ ಇದೇ ತಿಂಗಳ 27, 28, 29ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ವಿಡಿಯೋ ಮತ್ತು ಇಮೇಜುಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ಮಾರ್ಚ್ 27, 28, 29ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಪಶ್ಚಿಮ ಏಷ್ಯಾದ ಸಂಘರ್ಷದಲ್ಲಿ ಭಾರತ ಯಾಕೆ ಸುಮ್ಮನಿದೆ? ಪಾಕಿಸ್ತಾನ ಅಲ್ಲಿ ಮೀಡಿಯೇಷನ್ ಮಾಡ್ತಾ ಇದೆ. ಆ ಅವಕಾಶವನ್ನು ಭಾರತ ಪಡ್ಕೋಬಹುದಿತ್ತು. ಆದರೆ ನಿಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ. ಹಿಂದೆ ಹೆಂಗಿತ್ತು ಭಾರತ, ಈಗ ನೋಡಿ ಹೆಂಗಾಗಿದೆ. ಮಧ್ಯಸ್ಥಿಕೆ ಅವಕಾಶವನ್ನು ಕೂಡ ಕೈ ಬಿಟ್ಟುಬಿಟ್ರಿ ಅಂತ ಪ್ರತಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತಗೋತಾ ಇದ್ದರೆ ಭಾರತದ ವಿದೇಶಾಂಗ ಸಚಿವ S ಜಯಶಂಕರ್ ನಾವು ದಲ್ಲಾಳಿಗಳಲ್ಲ, ಬ್ರೋಕರ್ ಕೆಲಸನ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅದು ತುಂಬ ಕಾಸ್ಟ್ಲಿ ಮಾತಾಯಿತು. ಸಂಧಾನದ ಕೆಲಸ ಚಿಕ್ಕದಲ್ಲ, ಅದು ಅವಮಾನದ ಕೆಲಸನೂ ಅಲ್ಲ. ಹಾಗೆ ಅದನ್ನು ಮಾಡೋದಕ್ಕೆ ಕೂಡ ಒಂದು ಕಲೆ ಬೇಕಾಗತ್ತೆ, ಸ್ವಲ್ಪ ಕಾಮನ್ ಸೆನ್ಸು ಕೂಡ ಇರಬೇಕಾಗತ್ತೆ. ಇಲ್ಲ ಅಂದರೆ ಅದನ್ನು ಪಾಕಿಸ್ತಾನದ ಥರ ಮಾಡಬೇಕಾಗಿ ಬರುತ್ತೆ. ಈಗ ನೋಡಿ, ಟ್ರಂಪು ಕದನ ವಿರಾಮ, ಇರಾನ್ ಜೊತೆ ಸಂಧಾನ ಅಂತ ಹೇಳಿದ್ದೆ ತಡ ಪಾಕಿಸ್ತಾನ ನಾವು ಅಂತ ಓಡೋಡಿ ಬಂತು. ಸರಿ, ಟ್ರಂಪ್ಗೆ ಕೂಡ ಅಲ್ಲೇ ಟೈಮ್ ಪಾಸ್ ಮಾಡೋದಕ್ಕೆ ಒಬ್ಬ ಜೋಕರ್ ಬೇಕಿತ್ತು. ಶಹಬಾಜ್ಗಿಂತಲೂ ಒಳ್ಳೆ ಸ್ಟ್ಯಾಂಡಪ್ ಕಮಿಡಿಯನ್ ಇನ್ಯಾರು ಸಿಗೋದಕ್ಕೆ ಸಾಧ್ಯ? ಸೊ 15 ಐಟಮ್ಗಳ ಲಿಸ್ಟನ್ನು ಕೊಟ್ಟ ಟ್ರಂಪ್ ಇದನ್ನು ಇರಾನ್ಗೆ ಕೊಟ್ಟು ಅವರನ್ನು ಒಪ್ಪಿಸಿ ಅಂತ ಆದೇಶವನ್ನು ಕೊಟ್ಟರು. ಅಪ್ಪಣೆ ಮಹಾಪ್ರಭು ಅಂತ ಅದನ್ನು ತಗೊಂಡ ಶಹಬಾಜ್ ಇರಾನ್ ಅದನ್ನು ಒಪ್ಪುತ್ತಾ ಇಲ್ವಾ ಅನ್ನೋ ಬಗ್ಗೆ ಕೂಡ ಯೋಚಿಸದೆ ಆ ಪಟ್ಟಿಯನ್ನು ಇರಾನ್ಗೆ ಕಳುಹಿಸಿದ್ದು ಕೂಡ ಆಯಿತು. ಗೆಳೆಯರೆ, ಅದೊಂಥರ ಸಂಪೂರ್ಣ ಶರಣಾಗತಿ ಥರದ ಷರತ್ತುಗಳ ಪಟ್ಟಿ. ಅದನ್ನು ನೋಡಿದ ಕೂಡಲೇ ಇದು ತುಂಬ ಜಾಸ್ತಿ ಆಯಿತು ಅಂತ ಇರಾನ್ ಹೇಳ್ತು. ಅಷ್ಟೇ ಅಲ್ಲ, ನಮ್ಮದು ಒಂದು ಪಟ್ಟಿ ಇದೆ, ಇದನ್ನು ತಗೊಂಡು ಹೋಗಿ ನಿಮ್ಮ ಜಹಾಪನಾಗೆ ಕೊಟ್ಟು ಬಿಡಿ ಅಂತ ಕೂಡ ಪಾಕಿಸ್ತಾನಕ್ಕೆ ಇರಾನ್ ತಿಳಿಸ್ತು. ಈಗ ಇರಾನ್ ಹಾಕ್ತಾ ಇರೋ ಷರತ್ತುಗಳನ್ನು ನೋಡಿ ಟ್ರಂಪ್ಗೆ ನಗಬೇಕಾ ಅಳಬೇಕಾ ಗೊತ್ತಾಗದ ಪರಿಸ್ಥಿತಿ ಉಂಟಾದರೆ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಆ ಪಟ್ಟಿ ಇಸ್ರೇಲ್ಗೆ, ಸೌದಿ ಅರೇಬಿಯಾಗೆ ಖುಷಿಯನ್ನುಂಟು ಮಾಡ್ತಾ ಇದೆ. ಯಾಕೆಂದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಇರಾನಿನ ಡಿಮ್ಯಾಂಡ್ಗಳನ್ನು ತೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಯುದ್ಧ ಸದ್ಯಕ್ಕೆ ನಿಲ್ಲೋದೂ ಇಲ್ಲ. ಅಲ್ಲಿ ಇರಾನ್ ಕೇಳಬಾರದನ್ನೇನು ಕೇಳ್ತಾ ಇಲ್ಲ. ಅಮೆರಿಕಾದ ಅಧ್ಯಕ್ಷರ ಆಸ್ತಿಯನ್ನು ಅವರು ಕೇಳಿಲ್ಲ. ಅವರು ಸಿಂಪಲ್ ಆಗಿ 5 ಷರತ್ತುಗಳನ್ನು ಹಾಕಿದ್ದಾರೆ. ಇದನ್ನು ಪೂರೈಸಿಬಿಡಿ, ಯುದ್ಧ ಏನಿದೆ ನಿಲ್ಲಿಸಿಬಿಡೋಣ ಅಂತ ಇರಾನ್ ಹೇಳ್ತಾ ಇದೆ. ನಮಗೆ ತಾತ್ಕಾಲಿಕ ಕದನ ವಿರಾಮ ಎಲ್ಲ ಬೇಕಾಗೇ ಇಲ್ಲ, ಸಂಪೂರ್ಣ ಯುದ್ಧ ವಿರಾಮ ಬೇಕು. ಈ ಯುದ್ಧ ಪೂರ್ತಿಯಾಗಿ ನಿಲ್ಲಬೇಕು ಮತ್ತು ಯಾವತ್ತೂ ಶುರು ಕೂಡ ಆಗಬಾರ್ದು ಅಂತ ಇರಾನ್ ಹೇಳ್ತಾ ಇದೆ. ಈ ಬೇಡಿಕೆಗಳ ಪಟ್ಟಿಲಿ ಇರಾನಿನ ಅಗತ್ಯಗಳೂ ಇವೆ, ಅವರನ್ನು ಕಾಡ್ತಾ ಇರೋ ಭಯಗಳು ಕೂಡ ಇವೆ.
ಅದರಲ್ಲಿ ಮೊದಲನೇದು ಅಮೆರಿಕ ಹಾಗೂ ಅದರ ಮಿತ್ರರು ಆಕ್ರಮಣ ಮತ್ತು ಟಾರ್ಗೆಟ್ ಕಿಲ್ಲಿಂಗ್ಸನ್ನು ತಕ್ಷಣ ನಿಲ್ಲಿಸಬೇಕು ಅನ್ನೋದು. ಅಲ್ಲಿ ಅಲಿ ಖಮೇನಿ ಸೇರಿದಂತೆ ಸಾಕಷ್ಟು ನಾಯಕರನ್ನು ಇಸ್ರೇಲ್ ಕೊಂದು ಹಾಕಿದೆ. ಲಾರಿಜಾನಿ ಹಾಗೂ IRGC ಮತ್ತು ಬಸೆಸ್ ಪಡೆಗಳ ನಾಯಕರು ಕೂಡ ಈಗಾಗಲೇ ಟಿಕೆಟ್ ತಗೊಂಡಿದ್ದಾರೆ. ಇಲ್ಲಿ ಸಂಧಾನದ ಮಾತುಕತೆಗಳು ನಡೀತಿರುವಾಗ ಕೂಡ IRGCಯ ಸೀಕ್ರೆಟ್ ಸೆಲ್ ವಿಭಾಗದ ಮುಖ್ಯಸ್ಥ ಮತ್ತು ಮಾಜಿ ಇಂಟೆಲಿಜೆನ್ಸ್ ಅಧಿಕಾರಿ ಯಾಹ್ಯಾ ಹಮೀದ್ನನ್ನು ಇಸ್ರೇಲ್ ಇರಾನ್ನಲ್ಲಿ ಹೊಡೆದು ಹಾಕಿದೆ. IRGC ಮತ್ತು ಇಸ್ರೇಲಿನ ಇನ್ನಿತರ ರೆಜಿಮ್ ನಾಯಕರೇನಿದ್ದಾರೆ ಅವರಿಗೆ ಯಾವಾಗ ಇಸ್ರೇಲ್ ಯಾರ ಮೇಲೆ ದಾಳಿ ಮಾಡುತ್ತೋ ಅನ್ನೋ ಭಯ. ಹೀಗಾಗಿ ಟಾರ್ಗೆಟ್ ಕಿಲ್ಲಿಂಗ್ಸನ್ನು ನಿಲ್ಲಿಸಬೇಕು. ಇವತ್ತಲ್ಲ ಮುಂದೆ ಕೂಡ ಅಂಥದ್ದನ್ನೆಲ್ಲ ಮಾಡೋ ಹಾಗಿಲ್ಲ ಅಂತ ಗ್ಯಾರಂಟಿ ಕೊಡಬೇಕು ಅಂತ ಇರಾನ್ ಕೇಳ್ತಾ ಇದೆ. ಇನ್ನು ಎರಡನೇ ಷರತ್ತು, ಭವಿಷ್ಯದಲ್ಲಿ ಕೂಡ ಯಾವುದೇ ದಾಳಿ ನಡೆಯದಂತೆ ಕಾನೂನುಬದ್ಧ ಗ್ಯಾರಂಟಿಯನ್ನು ನೀವು ಕೊಡಬೇಕು ಅಂತ ಇರಾನ್ ಕೇಳಿದೆ. ಇನ್ನು ಮುಂದೆ ಯಾವತ್ತೂ ಇಸ್ರೇಲ್, ಅಮೆರಿಕ ಹಾಗೂ ಇನ್ನಿತರ ಮಿತ್ರ ಪಡೆಗಳು ಇರಾನ್ ಮೇಲೆ ದಾಳಿನೇ ಮಾಡೋದಿಲ್ಲ ಅನ್ನೋ ಭರವಸೆ ಬೇಕು. ಅದಕ್ಕೆ ಅಂತಾರಾಷ್ಟ್ರೀಯ ಸಮುದಾಯದ ಭದ್ರತೆ ಬೇಕು ಅಂತ ಇರಾನ್ ಕೇಳಿದೆ. ಇನ್ನು ಮೂರನೆಯದ್ದು, ಈಗಾಗಲೇ ಯುದ್ಧನ ಮಾಡಿಬಿಟ್ಟಿದ್ದೀರಿ, ನಾವೇನು ನಿಮಗೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಿರಲಿಲ್ಲ, ನೀವೇ ದಾಳಿ ಮಾಡಿದ್ದು, ಹೀಗಾಗಿ ಈ ಯುದ್ಧಕ್ಕೆ ನಷ್ಟ ಪರಿಹಾರವನ್ನು ನೀವು ಕೊಡಬೇಕು ಅಂತ ಇರಾನ್ ಕೇಳ್ತಾ ಇದೆ. ಅಲ್ಲಿ ಏನೆಲ್ಲ ನಷ್ಟಗಳಾಗಿವೆ, ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇನ್ನಿತರ ಪ್ರಾಣಹಾನಿಗಳು, ಅದೆಲ್ಲದಕ್ಕೂ ಸೂಕ್ತ ಪರಿಹಾರವನ್ನು ಕೊಟ್ಟು ಅಮೆರಿಕ ಇಲ್ಲಿಂದ ಎದ್ದು ಹೋಗಬೇಕು ಅಂತ ಇರಾನ್ ಕೇಳ್ತಾ ಇದೆ. ಇನ್ನು ಇಲ್ಲಿ ಯುದ್ಧ ಅಂತ್ಯವಾಗುವುದು ಅಂದರೆ ಬರೀ ಇಸ್ರೇಲ್, ಅಮೆರಿಕಾಗಳು ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸೋದು ಮಾತ್ರ ಅಲ್ಲ, ಆ ಪ್ರದೇಶದ ಎಲ್ಲ ರೆಸಿಸ್ಟೆನ್ಸ್ ಗುಂಪುಗಳು ಅಂದರೆ ಹೆಜ್ಬುಲ್ಲಾ, ಹೌತಿ, ಇಸ್ಲಾಮಿಕ್ ರೆಸಿಸ್ಟೆನ್ಸ್, ಹೀಗೆ ಇರಾನಿನ ಪ್ರಾಕ್ಸಿಗಳು ಅಂತ ಯಾವೆಲ್ಲ ಇವೆ, ಯಾವ ಗುಂಪುಗಳಿಗೆ ಇರಾನ್ ಹಣಕಾಸಿನ ನೆರವನ್ನು, ಆಯುಧಗಳನ್ನು ಕೊಡಬಾರ್ದು ಅಂತ ಅಮೆರಿಕ ಈ ಹಿಂದೆ ಕಂಡೀಷನ್ಗಳನ್ನು ಹಾಕಿತ್ತು, ಆ ಗುಂಪುಗಳ ಮೇಲೆ ಕೂಡ ಇಸ್ರೇಲ್ ಮುಂದೆ ಯಾವತ್ತೂ ದಾಳಿಗಳನ್ನು ಮಾಡಬಾರ್ದು. ಅವರ ಜೊತೆಗಿನ ಹಗೆತನವನ್ನು ಇಸ್ರೇಲ್ ಹಾಗೂ ಸೌದಿಗಳು ಬಿಟ್ಟು ಬಿಡಬೇಕು. ಅಂದರೆ ಶತ್ರುಗಳನ್ನು ಕೂಡ ಪ್ರೀತಿಸೋದಕ್ಕೆ ಅವರು ಕಲಿಬೇಕು. ಇನ್ನು ಐದನೇದು, ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನಿಗೆ ಸಾರ್ವಭೌಮಾಧಿಕಾರ ಸಿಗಬೇಕು. ಅದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇರಬೇಕು. ಹೇಗೆ ಸುಯೆಜ್ ಕೆನಾಲ್ ಮೇಲೆ ಈಜಿಪ್ಟ್ ಅಧಿಕಾರವನ್ನು ಹೊಂದಿದೆಯೋ ಹಾಗೆ ಹಾರ್ಮುಜ್ ಮೇಲೆ ಇರಾನಿಗೆ ಅಧಿಕಾರವನ್ನು ಅಧಿಕೃತವಾಗಿ ಕೊಡಬೇಕು. ಈ 5 ಷರತ್ತುಗಳನ್ನು ಒಪ್ಪಿಬಿಡಿ, ಯುದ್ಧದ್ದೇನಿದೆ ಈಗಲೇ ನಿಲ್ಲಿಸಿ ಬಿಡೋಣ ಅಂತ ಹೇಳ್ತಾ ಇದೆ ಇರಾನ್. ಇದರಲ್ಲಿ ಮೊದಲನೆಯದನ್ನು ಬಿಟ್ಟು ಮಿಕ್ಕಿ ಯಾವುದನ್ನು ಅಮೆರಿಕ ಒಪ್ಪಿದರೂ ಇಸ್ರೇಲ್ ಹಾಗೂ ಅರಬ್ ದೇಶಗಳು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಂಪೂರ್ಣ ಕದನ ವಿರಾಮ ಬೇಕು ಅನ್ನೋದು ಓಕೆ, ಟಾರ್ಗೆಟ್ ಕಿಲ್ಲಿಂಗ್ಸನ್ನು ಮಾಡಬೇಡಿ ಅನ್ನೋದು ಕೂಡ ಓಕೆ. ಆದರೆ ಹಾಗೆ ಯುದ್ಧ ನಿಲ್ಲಿಸೋದಕ್ಕೆ, ಅಂತಾರಾಷ್ಟ್ರೀಯ ಭರವಸೆಯನ್ನು ಕೊಡೋದಕ್ಕೆ ಪ್ರತಿಯಾಗಿ ಇರಾನ್ ಇಲ್ಲಿ ಏನು ಕೊಡ್ತಾ ಇದೆ ಅದರ ಪ್ರಸ್ತಾಪ ಪಟ್ಟಿಲಿಲ್ಲ. ಇನ್ನು ಯುದ್ಧ ನಿಲ್ಲಿಸೋದಕ್ಕೆ ಕೂಡ ನೀವೇ ಹಣ ಕೊಡಿ ಅನ್ನೋದನ್ನು ಅಮೆರಿಕ ಹೇಗೆ ಒಪ್ಪುತ್ತೆ? ಅಲ್ಲಿ ಈ ಯುದ್ಧ ಶುರುವಾಗ್ತಾ ಇರೋದೇ ಇರಾನಿನ ರೆಸಿಸ್ಟೆನ್ಸ್ ಗುಂಪುಗಳ ಜೊತೆ ಕಾದಾಡಿ ಸಾಕಾಗಿ ಕಡೆಗೆ ಅವುಗಳ ಮಹಾಪೋಷಕನ ತಲೆಯನ್ನೇ ಕತ್ತರಿಸಿ ಬಿಡೋಣ ಅಂತ. ಇಲ್ಲಿ ರೆಸಿಸ್ಟೆನ್ಸ್ ಫೋರ್ಸನ್ನು ಪ್ರೀತಿ ಮಾಡಬೇಕು ಅಂದರೆ ಸೌದಿ, ಹೌತಿಗಳನ್ನು ಪ್ರೀತಿ ಮಾಡ್ತಾ ಕೂತ್ಕೋಬೇಕಾಗತ್ತೆ. ಇಸ್ರೇಲ್, ಹೆಜ್ಬುಲ್ಲಾ, ಹಮಾಸ್ ಜೊತೆ ಮೈತ್ರಿ ಮಾಡ್ಕೋಬೇಕಾಗತ್ತೆ. ಅದು ಆಗುತ್ತಾ? ಇಸ್ರೇಲ್ ಬಿಡಿ, ಸೌದಿ ಅರೇಬಿಯಾ ಕೂಡ ಇದನ್ನು ಒಪ್ಪೋದಿಲ್ಲ. ಇನ್ನು ಹಾರ್ಮುಜ್ ಜಲಸಂಧಿಯನ್ನು ಸಂಪೂರ್ಣವಾಗಿ ಇರಾನಿಗೆ ಬಿಟ್ಟುಕೊಟ್ರೆ ಅದರ ಇನ್ನೊಂದು ತೀರದಲ್ಲಿ ಅರಬರು ಏನು ಮಾಡಬೇಕು? ಅವರೇನಲ್ಲಿ ಒಂಟೆ ಮೇಯಿಸ್ತಾ ಇರಾನ್ ಏನು ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಕೂತ್ಕೋಬೇಕಾ? ಇಲ್ಲಿ ಅಮೆರಿಕ ಇರಾನಿಗೆ ಕಳುಹಿಸಿದ್ದ 15 ಷರತ್ತುಗಳ ಪಟ್ಟಿ ಹೇಗೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಿತ್ತೋ, ಅದು ಹೇಗೆ ಏಕಮುಖ ಅನ್ನಿಸ್ಕೊಳ್ತಾ ಇತ್ತೋ ಇದು ಕೂಡ ಹಾಗೇ ಇದೆ. ಸೊ ಇಲ್ಲಿ 2 ಪಟ್ಟಿಗಳು ಸುಗಮ ಸಂಧಾನ ಸೂತ್ರದ ಪಟ್ಟಿಗಳಲ್ಲ. ಆದರೆ ಇಲ್ಲಿ ನನ್ನದು ಒಂದು ಪಟ್ಟಿ ಇದೆ ಅಂತ ಇರಾನ್ ಕಳುಹಿಸ್ತಾ ಇದೆ ಅಂದರೆ ಅವರು ಮಾತುಕತೆಗಳಿಗೆ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋ ಸಂದೇಶವನ್ನು ಸಣ್ಣಗೆ ಕಳುಹಿಸ್ತಾ ಇದ್ದಾರೆ. ನೀವು ಮೊದಲು ಕಳುಹಿಸಿದ ಪಟ್ಟಿಯನ್ನು ನಾವು ಒಪ್ಪೋದಿಲ್ಲ, ಸಂಧಾನನೇ ಬೇಕಿದ್ರೆ ಸರಿಯಾದ ಇಬ್ಬರು ಒಪ್ಪೋ ಥರದ ಪಟ್ಟಿಯನ್ನು ಕಳುಹಿಸಿ ಅಂತ ಇರಾನ್ ಒಂದು ಮೆಸೇಜನ್ನು ಕಳುಹಿಸಿದಂತಿದೆ. ಆದರೆ ಸಂಧಾನ ಅಮೆರಿಕಾಗೆ ನಿಜಕ್ಕೂ ಬೇಕಾಗಿದೆಯಾ? ಅಮೆರಿಕಾಗೆ ಬೇಕಾಗಿದ್ದರೂ ಇಸ್ರೇಲ್ ಇದನ್ನು ಒಪ್ಪುತ್ತಾ? ಅರ್ಧ ಏಟು ತಿಂದ ಸೌದಿ ಇರಾನನ್ನು ಈ ಹಂತದಲ್ಲಿ ಬಿಟ್ಟು ಬಿಡೋದಕ್ಕೆ ಅಮೆರಿಕಾಗೆ ಅವಕಾಶವನ್ನು ಕೊಡುತ್ತಾ? ಟ್ರಂಪ್ ಅನ್ಪ್ರೊಡಿಕ್ಟಬಲ್ ಮನುಷ್ಯ, ಆತನಿಗೆ ವ್ಯಾಪಾರ ಗೊತ್ತಾದ ಹಾಗೆ ರಾಜತಂತ್ರ, ಯುದ್ಧತಂತ್ರಗಳು ಗೊತ್ತಾಗೋದಿಲ್ಲ ಅಂತ ಅಮೆರಿಕಾದ ಸಾಕಷ್ಟು ಮಾಜಿ ಸೇನಾಧಿಕಾರಿಗಳು, CIA ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅದು ಗೊತ್ತಿರೋದ್ರಿಂದಲೇ ಯುದ್ಧ ವಿರಾಮದ 5 ದಿನಗಳ ಗ್ಯಾಪಲ್ಲಿ ಕೂಡ ಇಸ್ರೇಲ್ ಇರಾನಿನ ಮೇಲೆ ದಾಳಿಗಳನ್ನು ಮಾಡ್ತಲೇ ಹೋಗ್ತಾ ಇದೆ. ಅದರಲ್ಲೂ ಅವರ ಮಿಸೈಲ್ ಹಾಗೂ ಮಿಸೈಲ್ ಇಂಧನ ದಾಸ್ತಾನು, ಮಿಸೈಲ್ ಫ್ಯಾಕ್ಟರಿಗಳನ್ನು ಗುರಿಯಾಗಿಸ್ಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ರಷ್ಯಾದಿಂದ ಇರಾನ್ಗೆ ಆಯುಧಗಳು ಬಾರದ ಹಾಗೆ ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಕೂಡ ಇಸ್ರೇಲ್ ಕಣ್ಣಿಟ್ಕೊಂಡಿದೆ. ಬುಧವಾರ ರಾತ್ರಿ
ತೆಹರಾನ್ನ ಮೇಲೆ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿದೆ. ಇಷ್ಟು ದಿನ ತೆಹರಾನ್ನ ಹೊರವಲಯದಲ್ಲಿ ಸುತ್ತಮುತ್ತ ದಾಳಿಗಳಾಗ್ತಾ ಇದ್ವು. ಬುಧವಾರ ರಾತ್ರಿ ತೆಹರಾನ್ನ ನಡುಮನೆಯಲ್ಲಿ ಇಸ್ರೇಲ್ ಮಿಸೈಲ್ಗಳನ್ನು ಹಾಕಿದೆ. ಅಮೆರಿಕದ ಅತ್ಯಂತ ಬಲಿಷ್ಠ A-10 ಥಂಡರ್ಬೋಲ್ಟ್ ಯುದ್ಧ ವಿಮಾನಗಳು ಆಕಾಶದಲ್ಲಿ ಹಾರೋದಕ್ಕೆ ಶುರು ಮಾಡಿವೆ. ಅವುಗಳನ್ನು ಬಳಸಿ ಹಾರ್ಮೋಸನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಹಾರ್ಮೋಸ್ ಜೊತೆಗೆ ಖಾರಗ್ ದ್ವೀಪಗಳನ್ನು ಕೂಡ ಅಮೆರಿಕ ತನ್ನ ವಶಕ್ಕೆ ತಗೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ. ಅದಕ್ಕಾಗಿ ಅಮೆರಿಕದ ಮರೈನ್ ಪಡೆಗಳು 82nd ಏರ್ಬೋರ್ನ್ ಡಿವಿಷನ್ ಶುಕ್ರವಾರದ ಹೊತ್ತಿಗೆ ಪರ್ಷಿಯನ್ ಗಲ್ಫ್ಗೆ ಬರುತ್ತವೆ. ಇದರ ನಡುವೆ ಕೂಡ ಅಲ್ಲಿ ಪಾಕಿಸ್ತಾನ ಅಥವಾ ಟರ್ಕಿಯಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಮಾತುಕತೆಗಳು ನಡೆಯುತ್ತವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಗುಟೆರೆಸ್ ತಮ್ಮ ಪ್ರತಿನಿಧಿಯನ್ನಾಗಿ ಫ್ರಾನ್ಸ್ನ ಜೇನ್ ಅರ್ನಾಲ್ಟ್ ಅವರನ್ನು ಪಶ್ಚಿಮ ಏಷ್ಯಾಗೆ ಕಳುಹಿಸ್ತಾ ಇದ್ದಾರೆ. ಇನ್ನು ಈ ನಡುವೆ ಇರಾನಿನ ನಾಗರಿಕ ಪರಮಾಣು ಕೇಂದ್ರ ಬುಷಹರ್ನಿಂದ ರಷ್ಯಾ ತನ್ನ ಬಹುತೇಕ ಸಿಬ್ಬಂದಿಯನ್ನು ಶಿಫ್ಟ್ ಮಾಡ್ತಾ ಇದೆ. ಅಲ್ಲಿ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮಾಡ್ತಾ ಇರೋ ದಾಳಿಯಲ್ಲಿ ಪರಮಾಣು ಕೇಂದ್ರಕ್ಕೆ ತೊಂದರೆಯಾಗುವ ಸಾಧ್ಯತೆಗಳು ಕಾಣ್ತಾ ಇವೆ. ಮಂಗಳವಾರ ರಾತ್ರಿ ಅದರ ಮೇಲೊಂದು ಮಿಸೈಲ್ ತುಣುಕು ಬಿದ್ದಿದೆ. ಆದರೆ ಅಂಥ ದೊಡ್ಡ ಸಮಸ್ಯೆ ಏನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇರಾನ್ ಡೆಮೊನಾ ಮೇಲೆ ಹಾಗೆ ಇಸ್ರೇಲಿನ ನಾಗರಿಕ ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಇಸ್ರೇಲ್ ಕೂಡ ಬುಷಹರ್ ಮೇಲೆ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಅಥವಾ ಅಲ್ಲಿನ ಟನಲ್ ಮೇಲೆ ದಾಳಿಗಳು ಮಾಡೋ ಪ್ರಯತ್ನದಲ್ಲಿ ಬುಷಹರ್ನ ಪ್ಲಾಂಟು ದಾಳಿಗೊಳಗಾಗೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಕುವೈತ್ ತನ್ನ ನಾಗರಿಕರಿಗೆ ಅಣು ವಿಕಿರಣದ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಂಥ ಸಂದರ್ಭ ಬಂದರೆ ಏನು ಮಾಡಬೇಕು, ಯಾವ ರೀತಿಯ ಎಚ್ಚರಿಕೆಗಳನ್ನು ತಗೋಬೇಕು ಅಂತ ಕುವೈತ್ ನಾಗರಿಕರಿಗೆ ಹೇಳಿದೆ. ಇಲ್ಲಿ ಬುಷಹರ್ ಕುವೈತ್ನಿಂದ ಬರೀ 280 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ಅವರು ಮುಂದೆ ಸಂಭವಿಸಬಹುದಾದ ಅಪಾಯದ ಬಗ್ಗೆ ಎಚ್ಚರವನ್ನು ವಹಿಸ್ತಾ ಇದ್ದಾರೆ. ಸೊ ಮಧ್ಯಪ್ರಾಚ್ಯ ಈಗ ತುಂಬ ಸೆನ್ಸಿಟಿವ್ ಆಗ್ತಾ ಹೋಗ್ತಾ ಇದೆ. ಟ್ರಂಪ್ ಸಂಧಾನದ ಮಾತುಗಳು ಶುರುವಾಗೋದರ ಒಳಗಾಗಿ ಕೂಡ ಅಲ್ಲಿ ಏನು ಬೇಕಾದರೂ ಆಗಿ ಹೋಗುವ ಸಾಧ್ಯತೆಗಳಿವೆ. ರೆಜಿಮ್ನ ಇನ್ನಷ್ಟು ಮಂದಿ ಅಲ್ಲಿ ಟಾರ್ಗೆಟ್ ಕೂಡ ಆಗಬಹುದು. ಇದು ಗೆಳೆಯರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಧಾನ ಮತ್ತು ಸಂಗ್ರಾಮದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.